ಇನ್ನು ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳಕ್ಕೆ ಶಿವರಾತ್ರಿ ಪರ್ವ ದಿನವಾದ ನಾಳೆ ತೆರೆ ಬೀಳ್ತಾ ಇದೆ. ನಾಳೆಯ ಅಂತಿಮ ಅಮೃತ ಸ್ನಾನದಲ್ಲಿ 1 ಕೋಟಿಗೂ ಅಧಿಕ ಭಕ್ತರು ಪಾಲ್ಗೊಳ್ತಾ ಇದ್ದಾರೆ. ಪ್ರಯಾಗ್ರಾಜ್ಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಯುಪಿ ಸರ್ಕಾರ ಸಕಲ ಸಿದ್ಧತೆ ಮಾಡಿದೆ. ಪ್ರಯಾಗ್ರಾಜ್ ನಗರವನ್ನು ನೋ ವೆಹಿಕಲ್ ಝೋನ್ ಆಗಿ ಬದಲಾಯಿಸಿದೆ. ಜನವರಿ 13ರಂದು ಶುರುವಾಗಿದ್ದ ಕುಂಭಮೇಳದಲ್ಲಿ ಇಲ್ಲಿ ತನಕ 64 ಕೋಟಿಗೂ ಅಧಿಕ ಭಕ್ತರು ಮಿಂದೆದ್ದಿದ್ದಾರೆ. ಈ ಮಧ್ಯೆ ರಾಜಕೀಯ ನಿಂತಿಲ್ಲ. ಕುಂಭಮೇಳದ ನಿರ್ವಹಣೆಯನ್ನು ಟೀಕಿಸಿದ್ದ ವಿಪಕ್ಷಗಳನ್ನು ರಣಹದ್ದುಗಳು, ಹಂದಿಗಳಿಗೆ ಹೋಲಿಕೆ ಮಾಡಿದ್ದ ಯುಪಿ ಸಿಎಂ ಯೋಗಿ ವಿರುದ್ಧ ಅಖಿಲೇಶ್ ಹರಿಹಾಯ್ದಿದ್ದಾರೆ. ಅವ್ರು ಯಾರ್ರಿ ಹರಿ ಹಾಯ್ ಅಕ್ಕಿಲಿ? ನೀನೇನು ಬೈಸನ್ನ ಗೋರ ತಿವಿದು ಬಿಡ್ತೀನಿ ಅನ್ನಕ್ಕೆ ಹರಿ ಹಾಯಕ್ಕೆ ಬಂದಿಲ್ಲ. ಇಂಥ ಹಾಯ ಹಸುಗಳನ್ನು ಭಾಳ ನೋಡ್ಬಿಟ್ಟಿದ್ದೀವಿ ನಾವು. ವರೇ ಕೆಲಸನೇ ಅಷ್ಟು ನೋಡ್ರಿ, ಅವರು ವಲ್ಚರ್ಸು ರಣಹದ್ದುಗಳು ಅಂತ ಅವರಂದರು. ಇವರು ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿದ. ಇಂತಹ ಸನ್ಯಾಸಿಗಳ ಬಗ್ಗೆ ಎಚ್ಚರದಿಂದಿರಬೇಕು ಅಂತ ಇವರಂದರು. ನಾನು ಮತ್ತೆ ಅದೇ ತಪ್ಪನ್ನು ಹೇಳ್ತಾ ಇರೋದು. ಬಿಜೆಪಿಯನ್ನು ಟೀಕೆ ಮಾಡುವ ಭರದಲ್ಲಿ ಹಿಂದೂಗಳ ಆಸ್ತೆ, ನಂಬಿಕೆಗಳನ್ನು ಮತ್ತು ಧರ್ಮವನ್ನು ಅವಹೇಳನ ಮಾಡುವ ಎಲ್ಲರ ನಾಲಿಗೆಯನ್ನು ಕತ್ತರಿಸಬೇಕು. ಹಾಗೆಯೇ ಯೋಗಿ ಎಂಬ ಒಬ್ಬ ರಾಜಕಾರಣಿಯನ್ನು ಟೀಕೆ ಮಾಡುವ ಭರದಲ್ಲಿ ಸನ್ಯಾಸ ಮಾರ್ಗವನ್ನು ಮತ್ತು ಸನ್ಯಾಸದ ಸಂಸ್ಕೃತಿಯನ್ನು ಟೀಕೆ ಮಾಡುವ ಹಕ್ಕು ಮಾಡಿದ್ರೆ ಕೈ ಕಾಲನ್ನು ಕತ್ತರಿಸಬೇಕು. ಯಾಕೆಂದರೆ ತಾಕತ್ತಿದ್ದರೆ ಅಂತಹದೇ ಇತರೆ ಧರ್ಮಗಳಲ್ಲಿ ಇಂತಹದೇ ಕೆಟ್ಟ ಕೆಲಸಗಳು ನಡೆದಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಮೌಲ್ವಿಗಳೋ ಮತ್ತೊಬ್ಬರೋ ಮಗದೊಬ್ಬರೋ ಟೀಕೆ ಮಾಡುವ ತಾಕತ್ತನ್ನು ತೋರಿಸದೇ ಇದ್ದ ಮೇಲೆ ನೀನು ಡ್ಯಾಶ್ 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 ಅಲ್ಲ. ಬಹಳ ಸರಳವಾದಂಥ ಮೆಸೇಜನ್ನು ಕುಂಭಮೇಳ ಕೊಟ್ಟಿದೆ. ಕರೆಕ್ಟ್. ಅದು ಭಾರತ ದೇಶದಲ್ಲಿ ಆಸ್ಥೆ ಮತ್ತು ನಂಬಿಕೆ, ಹಿಂದೂ ಧರ್ಮದ ಹಬ್ಬಗಳು ಮತ್ತು ಕೆಲವು ಪ್ರಮುಖ ಈ ಥರದ ಆಚರಣೆಗಳು, ಅದರಿಂದ ಜನ ಇನ್ನೂ ದೂರ ಹೋಗಿಲ್ಲ ಮತ್ತು ಅದು ಸತ್ತಿಲ್ಲ. ಮೆಸೇಜ್ ಈ ಮೆಸೇಜ್ ಬಂದಾಗಿದೆ. ಅರಗಿಸ್ಕೊಳಕ್ಕಾದವನು ಅರಗಿಸ್ಕೊಂಡು ಬಾಯಿ ಮುಚ್ಕೊಂಡು ಇರಿ. ಅರಗಿಸ್ಕೊಳಕ್ಕಾಗದೇ ಇದ್ದವನು ಉಡಾಫೆನಲ್ಲಿ ಇನ್ನೂ ಚೆನ್ನಾಗಿ ಮಾತಾಡಿ, ಬೇಕಾದ್ರೆ ಇನ್ನೂ 25 ವರ್ಷ ಅಧಿಕಾರದಿಂದ ದೂರ ಇಡಕ್ಕೆ ಏನು ಬೇಕೋ ಅದಾಗತ್ತೆ.